ಅಂಗಡಿ ಮುಂಗಟ್ಟು ಮಾಲ್ಗಳು ವಾಣಿಜ್ಯ ಮಳಿಗೆಗಳ ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯಕ್ಕೆ ಒತ್ತಾಯಿಸಿ ಪ್ರಕಾಶ್ ನಗರದ ಡಾಕ್ಟರ್ ರಾಜ್ಕುಮಾರ್ ಸೇನೆ ವತಿಯಿಂದ ಬೆಂಗಳೂರಿನ ಒರಾಯನ್ ಮಾಲ್ ಮುಂಭಾಗ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಪರ ಹೋರಾಟಗಾರ ಸಾರಾ ಗೋವಿಂದು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಸೇನೆ ಅಧ್ಯಕ್ಷ ವಿ ತ್ಯಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಕನ್ನಡದಲ್ಲೇ ನಾಮಫಲಕ ಕಡ್ಡಾಯ ಅನ್ನೋದು ಇಂದು ನೆನೆಯ ಆಗ್ರಹವಲ್ಲ, ಹಲವು ವರ್ಷಗಳಿಂದ ಈ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ ಅಂತ ಹೇಳಿಕೆ ನೀಡಿದ್ದಾರೆ. ಕನ್ನಡದಲ್ಲೇ ವ್ಯವಹಾರ ಆಗಬೇಕು, ಕನ್ನಡ ಭಾಷೆಯಲ್ಲೇ ಈ ಒಂದು ವ್ಯವಹಾರ ಸರ್ಕಾರದ ಮಟ್ಟದಲ್ಲಿ ನಡೀಬೇಕು ಅಂತ ಹೇಳ್ಬಿಟ್ಟು. ಆದರೆ ಏನೋ ದುರಾದೃಷ್ಟ, ತಾಕತ್ತಿರೋ ಸರ್ಕಾರ ಯಾವುದೂ ಬರಲಿಲ್ಲ. ದಮ್ಮಿರೋ ಸರ್ಕಾರ ಬರಬೇಕಾಗಿತ್ತು, ತೋರಿಸ್ತಾ ಇದ್ದರು. ಆದರೆ ಬೇರೆ ಭಾಷೆ ನೋಡಿದಾಗ ನಮಗೆಲ್ಲ ಒಂದು ಕಡೆ ಭಾಳ ನೋವಾಗುತ್ತೆ. ಕರ್ನಾಟಕದಲ್ಲಿ ಯಾಕೆ ನಾವು ಕನ್ನಡಕ್ಕೆ ಹೋರಾಟವನ್ನು ಮಾಡ್ತಾಯಿದ್ದೀವಿ? ಭಾಷಾವಾರ ಪ್ರಾಂತ್ಯಗಳಾದ ಮೇಲೆ 68 ವರ್ಷ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ನಾಚಿಕೆ ಆಗಲ್ಲ ನಿಮಗೆ? ನಮ್ಮನ್ನು ಆಳ್ತಾ ಇರುವಂಥ ರಾಜಕಾರಣಿಗಳಿಗೆ ನಾಚಿಕೆ ಆಗಲ್ಲ? ಇಲ್ಲಿ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಇಲ್ಲ ಅಂತ ಹೇಳುವಂಥ ತಾಕತ್ತನ್ನು ಬೆಳೆಸ್ಕೊಳ್ಳಿ. ಅವ್ರ ಓಟ್ಗೋಸ್ಕರ ಇವತ್ತು ಕರ್ನಾಟಕದ ಮಾನ ಮರ್ಯಾದೆ ಹರಾಜು ಹಾಕ್ಬೇಡಿ. ಯಾರೋ ಬಂದು ನೆನ್ನೆ ಬಂದ ಹೋರಾಟಕ್ಕೆ ಬಂದವರೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾರೆ. ನೀವೆಲ್ಲರೂ ಕೂಡ ಹಿಂದೆ ಇದೇ ರಾಜ್ಕುಮಾರ್ ಅಭಿಮಾನಿಗಳು ಮತ್ತು ರಾಜ್ಕುಮಾರ್ ಅವರ ಹೋರಾಟದಲ್ಲಿ ಭಾಗಿಯಾಗಿದ್ದವರು ನೀವು. ಹಾಗಾಗಿ ಇವತ್ತು ಎಲ್ಲ ರಾಜಕಾರಣಿಗಳು ಒಂದೊಂದು ಮಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ದಿನ. ಹಾಗಾಗಿ ಆ ಮಾಲ್ಗೆ ಅವ್ರು ರಕ್ಷಣೆ ಮಾಡಿಕೊಂಡು ಈ ಆದೇಶಗಳನ್ನ ಕಸದ ಬುಟ್ಟಿಗೆ ಹಾಕ್ತಾವ್ರೆ. ಏನಾದರೂ ಆಗಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಜನವರಿ 10ನೇ ತಾರೀಕುವರೆಗೂ ಅವ್ರಿಗೆ ಸಮಯಾವಕಾಶ ಕೊಟ್ಟಿದ್ದೀವಿ. ಆ ಸಮಯಾವಕಾಶ ಮೀರಿ ಅವ್ರೇನಾದ್ರು ಆಂಗ್ಲ ಫಲಕಗಳನ್ನ ಇದೇ ರೀತಿ ಮುಂದುವರಿಸಿದ್ರೆ ಅವ್ರ ಧೋರಣೆ ನಾವು ಅನುಸರಿಸ್ಕೊಂಡಿರೋಕ್ಕಾಗಲ್ಲ. ನಾವು ಇವಾಗ ನಮ್ಮ ಅಧ್ಯಕ್ಷರಿರಲ್ಲ, ದಂಡಂ ದಶಗುಣಂ ಭವೆ ಅನ್ನೋಂಥದ್ದನ್ನು ನಾವು ಕೂಡ ಕಾನೂನು ಮುಖಾಂತರ ನಾವು ಹೇಳಿದ್ದಾಯಿತು. ಅದು ಯಾವುದಕ್ಕೂ ಅವ್ರು ಬಗ್ದೇ ಹೋದರೆ ಅಣ್ಣವ್ರು ಹೇಳ್ದಂಗೆ ನಾವು ಎಲ್ಲದಕ್ಕೂ ಸಿದ್ಧ, ಶಾಂತಿಗೂ ಸಿದ್ಧ ಇರ್ತೀವಿ, ಕ್ರಾಂತಿಗೂ ಸಿದ್ಧ ಆಗ್ತೀವಿ. ಎಲ್ಲ ರಾಜಕಾರಣಿಗಳು ಒಂದೊಂದು ಮಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವತ್ತಿನ ದಿನ. ಹಾಗಾಗಿ ಆ ಮಾಲ್ಗೆ ಅವ್ರು ರಕ್ಷಣೆ ಮಾಡಿಕೊಂಡು ಈ ಆದೇಶಗಳನ್ನ ಕಸದ ಬುಟ್ಟಿಗೆ ಹಾಕ್ತಾವ್ರೆ. ಏನಾದರೂ ಆಗಲಿ ಡಾಕ್ಟರ್